ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೇಸ್ನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಒಂದು ಬರ್ತಿದ್ದು, ನಟ ದರ್ಶನ್ ಮತ್ತು ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಗಳ ಪಾಲಿಗೆ ಸಂತೋಷದ ಸುದ್ದಿ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ಕಳೆದ ವರ್ಷ ನಟ ದರ್ಶನ್ ಅವರ ಜೀವನದಲ್ಲಿ ಏನೆಲ್ಲ ನಡೀತು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸಿಕ್ಕಂತಹ ಬೇಲ್ ಕೂಡ ಕೆಲವರ ಕುತಂತ್ರದಿಂದ ಕ್ಯಾನ್ಸಲ್ ಆಗಿದ್ದು, ನಟ ದರ್ಶನ್ ಅವರು ಜೈಲಿನಲ್ಲಿ ನರಕಯಾತನೆಯನ್ನ ಅನುಭವಿಸುವಂತೆ ಆಗಿತ್ತು. ಆದ್ರೆ ವೀಕ್ಷಕರೇ, ಇದೀಗ ನಟ ದರ್ಶನ್ ಅವರ ಕೇಸ್ನಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಒಂದು ಬರ್ತಿದ್ದು, ಇದೇ ಫೆಬ್ರವರಿ 8ನೇ ತಾರೀಕಿನಂದು ನಟ ಡಿ ಬಾಸ್ ದರ್ಶನ್ ಬೇಲ್ ಅನ್ನ ಪಡೆದುಕೊಂಡು ಜೈಲಿನಿಂದ ಹೊರಬರಲಿದ್ದಾರೆ. ಇದನ್ನ ಯಾವುದೇ ಜ್ಯೋತಿಷಿ ಹೇಳ್ತಿಲ್ಲ, ಯಾವುದೇ ರಾಜಕೀಯ ವ್ಯಕ್ತಿ ಕೂಡ ಹೇಳ್ತಿಲ್ಲ. ಬದಲಾಗಿ ನಟ ದರ್ಶನ್ ಅವರ ಈ ಒಂದು ಕೇಸ್ ನ ಸೀನಿಯರ್ ಲಾಯರೇ ಖುದ್ದಾಗಿ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು, ಈಗಾಗಲೇ ನಟ ದರ್ಶನ್ ಅವರ ಕೇಸ್ ನಲ್ಲಿ ಬೇಲ್ಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದ್ದು, ಫೆಬ್ರವರಿ 8 ಅಥವಾ 7ನೇ ತಾರೀಕು ನಟ ದರ್ಶನ್ ರಿಲೀಸ್ ಆಗೋದು ಪಕ್ಕ ಅಂತಾನೆ ಹೇಳ್ಬಹುದಾಗಿದೆ. ಈಗಾಗಲೇ ರೇಣುಕಾಸ್ವಾಮಿ ಕೇಸ್ ನಲ್ಲಿ ಟ್ರಯಲ್ ನ ಪ್ರೊಸೀಜರ್ ಕೂಡ ಶುರುವಾಗಿದ್ದು, ರೇಣುಕಾಸ್ವಾಮಿಯ ತಾಯಿಯ ವಿಚಾರಣೆ ವೇಳೆ ನಟ ದರ್ಶನ್ ತಪ್ಪು ಏನಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು, ಪೊಲೀಸರಿಗೂ ಕೂಡ ಇರುಸುಮುರುಸನ್ನ ಉಂಟು ಮಾಡಿತ್ತು. ಅಷ್ಟೇ ಅಲ್ಲ, ನಟ ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಸಿಸಿಟಿವಿ ಫುಟೇಜ್ ಗಳೊಂದಿಗೆ ಸಾಕಷ್ಟು ಸಾಕ್ಷಿಗಳು ಮತ್ತು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿಕೊಂಡಿದ್ದು, ಇಷ್ಟು ದಿನಗಳ ಕಾಲ ರೇಣುಕಾಸ್ವಾಮಿ ಕೇಸ್ ನಲ್ಲಿ ನಟ ದರ್ಶನ್ ಅವರಿಗೆ ಮುಖ್ಯವಾಗಿ ಜಾಮೀನು ಪಡೆಯುವುದು ಇಂಪಾರ್ಟೆಂಟ್ ಅಲ್ಲ, ಅದರ ಬದಲು ನಟ ದರ್ಶನ್ ಅವರ ಯಾವುದೇ ರೀತಿಯ ತಪ್ಪು ಇಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕಾಗಿದ್ದು, ನಟ ದರ್ಶನ್ ಅವರ ಬೇಲ್ ನ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರದ ನಟ ದರ್ಶನ್ ಪರ ವಕೀಲರು ಇದೀಗ ಬೇಕಾಗಿರುವಂತಹ ಎಲ್ಲಾ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಇದೇ ತಿಂಗಳು ಬೇಲ್ಗೆ ಅಪ್ಲೈ ಅನ್ನ ಮಾಡಲಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಫೆಬ್ರವರಿ 8ನೇ ತಾರೀಕು ನಟ ದರ್ಶನ್ ಅವರಿಗೆ ಬೇಲ್ ಸಿಗೋದು 100% ಪಕ್ಕ ಆಗಿದ್ದು, ಯಾರೆಲ್ಲ ವೀಕ್ಷಕರೇ ನಟ ಡಿ ಬಾಸ್ ದರ್ಶನ್ ಅವರಿಗೆ ಅಪರಾಧಿ ಅಲ್ಲ ಅಂತ ಸಾಬೀತಾಗಿ ಆದಷ್ಟು ಬೇಗ ಬೇಲ್ ಸಿಗ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ.